ಉದ್ಯೋಗಿಗಳಿಗೆ ಅಂದ್ರೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇದು ಮಾಡ್ತೀವಿ ಅನ್ನೋಂಥದ್ದು ಸ್ಥಳೀಯ ಶಾಸಕರು ಕೂಡ ಹೇಳ್ತಿದ್ದಾರೆ ಮೇಡಮ್. ದರ್ಶನ್ ಪುಟ್ಟಣ್ಣಯ್ಯ ಟ್ರಯಲ್ ಬ್ಲಾಸ್ಟ್ ಮಾಡಿ ನೋಡಿ, ನನಗೆ ಇದು ಆಶ್ಚರ್ಯ ಆಗುತ್ತೆ. ದರ್ಶನ್ ಪುಟ್ಟಣ್ಣಯ್ಯನವರ ಈ ಒಂದು ಸ್ಟೇಟ್ಮೆಂಟ್ ನಾನು ಕೇಳಲಿಲ್ಲ. ಒಂದು ವೇಳೆ ಹೇಳಿದರೆ ನನಗೆ ಆಶ್ಚರ್ಯ. ಯಾಕೆಂದರೆ ಮೊದಲಿಂದಲೂ ರೈತ ಸಂಘದವರೇ ಇದನ್ನು ತೀವ್ರವಾಗಿ ವಿರೋಧಿಸಿತ್ತು. ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಏನಿದೆ ಅದಕ್ಕೆ ಸ್ಫೂರ್ತಿ ಕೊಟ್ಟಿದೆ ರೈತ ಸಂಘ. ಈಗ ಅವರ ಶಾಸಕರೇ ಈ ರೀತಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಿದ್ದಾರೆ ಅಂದರೆ ಅದನ್ನು ಅವ್ರು ಪ್ರಶ್ನಿಸಬೇಕು. ಆ ಸಂಘದವರು, ಆ ಪಕ್ಷದವರು ಅವ್ರನ್ನ ಕೇಳಬೇಕು, ಏನಕ್ಕೆ ಈ ಥರ ಆಗ್ತಿದೆ ಅಂತ. ಅದನ್ನು ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಏನು ಹೇಳಿದ್ದಾರೆ, ಯಾವ ನಿಲುವು ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಖಂಡಿತ ಅನಿಸುತ್ತೆ. ಇಲ್ಲಾಂದರೆ ಅವ್ರು ತಾನೇ ಕೋರ್ಟ್ಗೆ ಹೋಗಿದ್ದು. ಫಸ್ಟ್ ಆಫ್ ಆಲ್ ಹೈಕೋರ್ಟು ಯಾವಾಗ ಈ ಆರ್ಡರ್ ಮಾಡಿದ್ರು ಅದಕ್ಕೆ ಕಾರಣನೇ ಯಾರೋ ಇಲ್ಲಿಂದ ಹೋಗಿರೋದು, ನಮ್ಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದಕ್ಕೇನೆ ಕೋರ್ಟ್ ಅದನ್ನು ಒಪ್ಪದೆ KRS ಡ್ಯಾಮ್ ಸುತ್ತ ಇದನ್ನು ಮಾಡೋದು ಅದು ಡೇಂಜರ್ ಅನ್ನುವಂಥ ಮಾತುಗಳು ಕೋರ್ಟ್ ಅವರು ಹೇಳಿದ್ದು. ಉದ್ಯೋಗಿಗಳಿಗೆ ಅಂದ್ರೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇದು ಮಾಡ್ತೀವಿ ಅನ್ನೋಂಥದ್ದು ಸ್ಥಳೀಯ ಶಾಸಕರು ಕೂಡ ಹೇಳ್ತಿದ್ದಾರೆ ಮೇಡಮ್. ದರ್ಶನ್ ಪುಟ್ಟಣ್ಣಯ್ಯ ಟ್ರಯಲ್ ಬ್ಲಾಸ್ಟ್ ಮಾಡಿ ನೋಡಿ, ನನಗೆ ಇದು ಆಶ್ಚರ್ಯ ಆಗುತ್ತೆ. ದರ್ಶನ್ ಪುಟ್ಟಣ್ಣಯ್ಯನವರ ಈ ಒಂದು ಸ್ಟೇಟ್ಮೆಂಟ್ ನಾನು ಕೇಳಲಿಲ್ಲ. ಒಂದು ವೇಳೆ ಹೇಳಿದರೆ ನನಗೆ ಆಶ್ಚರ್ಯ. ಯಾಕೆಂದರೆ ಮೊದಲಿಂದಲೂ ರೈತ ಸಂಘದವರೇ ಇದನ್ನು ತೀವ್ರವಾಗಿ ವಿರೋಧಿಸಿತ್ತು. ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಏನಿದೆ ಅದಕ್ಕೆ ಸ್ಫೂರ್ತಿ ಕೊಟ್ಟಿದೆ ರೈತ ಸಂಘ. ಈಗ ಅವರ ಶಾಸಕರೇ ಈ ರೀತಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಿದ್ದಾರೆ ಅಂದರೆ ಅದನ್ನು ಅವ್ರು ಪ್ರಶ್ನಿಸಬೇಕು. ಆ ಸಂಘದವರು, ಆ ಪಕ್ಷದವರು ಅವ್ರನ್ನ ಕೇಳಬೇಕು, ಏನಕ್ಕೆ ಈ ಥರ ಆಗ್ತಿದೆ ಅಂತ. ಅದನ್ನು ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಏನು ಹೇಳಿದ್ದಾರೆ, ಯಾವ ನಿಲುವು ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಖಂಡಿತ ಅನಿಸುತ್ತೆ. ಇಲ್ಲಾಂದರೆ ಅವ್ರು ತಾನೇ ಕೋರ್ಟ್ಗೆ ಹೋಗಿದ್ದು. ಫಸ್ಟ್ ಆಫ್ ಆಲ್ ಹೈಕೋರ್ಟು ಯಾವಾಗ ಈ ಆರ್ಡರ್ ಮಾಡಿದ್ರು ಅದಕ್ಕೆ ಕಾರಣನೇ ಯಾರೋ ಇಲ್ಲಿಂದ ಹೋಗಿರೋದು, ನಮ್ಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದಕ್ಕೇನೆ ಕೋರ್ಟ್ ಅದನ್ನು ಒಪ್ಪದೆ KRS ಡ್ಯಾಮ್ ಸುತ್ತ ಇದನ್ನು ಮಾಡೋದು ಅದು ಡೇಂಜರ್ ಅನ್ನುವಂಥ ಮಾತುಗಳು ಕೋರ್ಟ್ ಅವರು ಹೇಳಿದ್ದು. ಉದ್ಯೋಗಿಗಳಿಗೆ ಅಂದ್ರೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇದು ಮಾಡ್ತೀವಿ ಅನ್ನೋಂಥದ್ದು ಸ್ಥಳೀಯ ಶಾಸಕರು ಕೂಡ ಹೇಳ್ತಿದ್ದಾರೆ ಮೇಡಮ್. ದರ್ಶನ್ ಪುಟ್ಟಣ್ಣಯ್ಯ ಟ್ರಯಲ್ ಬ್ಲಾಸ್ಟ್ ಮಾಡಿ ನೋಡಿ, ನನಗೆ ಇದು ಆಶ್ಚರ್ಯ ಆಗುತ್ತೆ. ದರ್ಶನ್ ಪುಟ್ಟಣ್ಣಯ್ಯನವರ ಈ ಒಂದು ಸ್ಟೇಟ್ಮೆಂಟ್ ನಾನು ಕೇಳಲಿಲ್ಲ. ಒಂದು ವೇಳೆ ಹೇಳಿದರೆ ನನಗೆ ಆಶ್ಚರ್ಯ. ಯಾಕೆಂದರೆ ಮೊದಲಿಂದಲೂ ರೈತ ಸಂಘದವರೇ ಇದನ್ನು ತೀವ್ರವಾಗಿ ವಿರೋಧಿಸಿತ್ತು. ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಏನಿದೆ ಅದಕ್ಕೆ ಸ್ಫೂರ್ತಿ ಕೊಟ್ಟಿದೆ ರೈತ ಸಂಘ. ಈಗ ಅವರ ಶಾಸಕರೇ ಈ ರೀತಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಿದ್ದಾರೆ ಅಂದರೆ ಅದನ್ನು ಅವ್ರು ಪ್ರಶ್ನಿಸಬೇಕು. ಆ ಸಂಘದವರು, ಆ ಪಕ್ಷದವರು ಅವ್ರನ್ನ ಕೇಳಬೇಕು, ಏನಕ್ಕೆ ಈ ಥರ ಆಗ್ತಿದೆ ಅಂತ. ಅದನ್ನು ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಏನು ಹೇಳಿದ್ದಾರೆ, ಯಾವ ನಿಲುವು ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಖಂಡಿತ ಅನಿಸುತ್ತೆ. ಇಲ್ಲಾಂದರೆ ಅವ್ರು ತಾನೇ ಕೋರ್ಟ್ಗೆ ಹೋಗಿದ್ದು. ಫಸ್ಟ್ ಆಫ್ ಆಲ್ ಹೈಕೋರ್ಟು ಯಾವಾಗ ಈ ಆರ್ಡರ್ ಮಾಡಿದ್ರು ಅದಕ್ಕೆ ಕಾರಣನೇ ಯಾರೋ ಇಲ್ಲಿಂದ ಹೋಗಿರೋದು, ನಮ್ಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದಕ್ಕೇನೆ ಕೋರ್ಟ್ ಅದನ್ನು ಒಪ್ಪದೆ KRS ಡ್ಯಾಮ್ ಸುತ್ತ ಇದನ್ನು ಮಾಡೋದು ಅದು ಡೇಂಜರ್ ಅನ್ನುವಂಥ ಮಾತುಗಳು ಕೋರ್ಟ್ ಅವರು ಹೇಳಿದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.